ಹಾಯ್ ಸ್ನೇಹಿತರೆ, ನನ್ನ ಹೆಸರು ಕಮಲ್. ನನ್ನ ವಯಸ್ಸು 35. ನಾನು ಬಟ್ಟೆ ವ್ಯಾಪಾರ ಮಾಡುತ್ತೇನೆ. ನನ್ನ ಹೆಂಡತಿಯ ಹೆಸರು ಪಾರ್ವತಿ. ಅವಳೊಬ್ಬಳು ಗೃಹಿಣಿ. ನಮಗೆ ಮದುವೆಯಾಗಿ 8 ವರ್ಷಗಳು ಕಳೆದಿವೆ. ನಮ್ಮ ಸುಖ ಸಂಸಾರಕ್ಕೆ ಸಾಕ್ಷಿಯಾಗಿ 2 ಮಕ್ಕಳು ಇದ್ದಾರೆ. ಹೀಗೆ ಸಂತೋಷವಾಗಿ ಸಾಗುತ್ತಿದ್ದ ನನ್ನ ಜೀವನದಲ್ಲಿ ಒಂದು ದಿನ ನಡೆದ ಒಂದು ಘಟನೆ ನನ್ನ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ಕಥೆಯನ್ನು ಇಂದು ನಿಮಗೆ ಹೇಳುತ್ತೇನೆ. ಒಂದು ದಿನ ಎಂದಿನಂತೆ ವ್ಯಾಪಾರಕ್ಕಾಗಿ ಪಕ್ಕದ ಊರಿಗೆ ಹೋಗಿ ಹಿಂತಿರುಗಿ ಬರುತ್ತಿದ್ದೆ. ಆಗ ನಮ್ಮ ಊರಿನ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ನನ್ನ ಹೆಂಡತಿ ಪಾರ್ವತಿ ಯಾರೋ ಒಬ್ಬ ಅಪರಿಚಿತನ ಜೊತೆ ಬಹಳ ನಿಕಟವಾಗಿರುವುದನ್ನು ನೋಡಿದೆ. ಅದನ್ನು ನೋಡಿದ ತಕ್ಷಣ ನಾನು ಗಾಬರಿಯಾದೆ. ಅವನು ನಮ್ಮ ಅಥವಾ ನನ್ನ ಹೆಂಡತಿಯ ಸಂಬಂಧಿಕನಾಗಿರಲು ಸಾಧ್ಯವೇ ಇಲ್ಲ ಎಂದು ನನಗೆ ಖಚಿತವಾಯಿತು. ಹಾಗಾದರೆ ಅವಳು ಯಾಕೆ ಅವನೊಂದಿಗೆ ಅಷ್ಟು ಆತ್ಮೀಯವಾಗಿ ವರ್ತಿಸುತ್ತಿದ್ದಾಳೆ ಎಂದು ಯೋಚಿಸುತ್ತಲೇ ಮನೆಗೆ ಬಂದೆ. ಮನೆಗೆ ಬಂದರೂ ನನ್ನ ಮನಸ್ಸಿನಲ್ಲಿ ಅದೇ ಯೋಚನೆ. ನನ್ನ ಹೆಂಡತಿ ಪಾರ್ವತಿ ಒಳಗೆ ಬಂದಾಗ ಮಧ್ಯಾಹ್ನ ಎಲ್ಲಾದರೂ ಹೊರಗೆ ಹೋಗಿದ್ದೀಯಾ ಎಂದು ಕೇಳಿದೆ. ಅದಕ್ಕೆ ಅವಳು ನಾನೆಲ್ಲಿಗೆ ಹೋಗಲಿ, ಮಧ್ಯಾಹ್ನ ಪೂರ್ತಿ ಮನೆಯಲ್ಲೇ ಇದ್ದೆ ಎಂದು ನಾನು ನಿರೀಕ್ಷಿಸದ ಉತ್ತರ ಕೊಟ್ಟಳು. ಅವಳ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಯಿತು. ಅವಳು ಸುಳ್ಳು ಹೇಳುತ್ತಿದ್ದಾಳೆ ಎಂದು ನನಗೆ ಖಚಿತವಾಯಿತು. ಸುಮ್ಮನಾದೆ. ಯಾಕೆಂದರೆ ಅವಳು ಬಹಳ ಕೋಪಿಷ್ಠಳು. ಹಿಂದೆ ಕೂಡ ಅನೇಕ ವಿಷಯಗಳಿಗೆ ಕೋಪ ಮಾಡಿಕೊಂಡು ತವರುಮನೆಗೆ ಹೋಗಿದ್ದಳು. ಹಾಗಾಗಿ ಸದ್ಯಕ್ಕೆ ಏನು ಕೇಳದೆ ಅವಳು ಯಾಕೆ ಸುಳ್ಳು ಹೇಳುತ್ತಿದ್ದಾಳೆ, ಅವನು ಯಾರು, ಅವರಿಬ್ಬರ ನಡುವಿನ ಸಂಬಂಧ ಏನು ಎಂದು ತಿಳಿದುಕೊಳ್ಳಲು ನಿರ್ಧರಿಸಿದೆ. ಅದರಂತೆ ಒಂದು ದಿನ ಮಧ್ಯಾಹ್ನ ಶಾಪಿಂಗ್ಗೆ ಹೋಗುತ್ತೇನೆಂದು ಹೇಳಿ ಹೊರಟ ಪಾರ್ವತಿಯನ್ನು ಅವಳಿಗೆ ತಿಳಿಯದಂತೆ ಹಿಂಬಾಲಿಸಿದೆ. ಅವಳು ಒಂದು ಕಾಫಿ ಶಾಪ್ ಬಳಿ ನಿಂತಳು. ನಾನು ಊಹಿಸಿದಂತೆ ಅಲ್ಲಿ ಅವಳು ಅದೇ ವ್ಯಕ್ತಿಯನ್ನು ಭೇಟಿಯಾದಳು. ಅಲ್ಲಿ ಅವರಿಬ್ಬರು ಕೈ ಹಿಡಿದುಕೊಂಡು ಮಾತನಾಡುತ್ತಿರುವುದನ್ನು ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ನನಗೆ ಕೋಪವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ದಿನ ಇದರ ಆಟ ಮುಗಿಯಬೇಕು ಎಂದು ನಿರ್ಧರಿಸಿ ಅವರಿದ್ದ ಟೇಬಲ್ ಬಳಿ ಹೋಗಿ ಕುಳಿತುಕೊಂಡೆ. ನನ್ನನ್ನು ನೋಡಿದ ತಕ್ಷಣ ಆ ವ್ಯಕ್ತಿ ಗಾಬರಿಯಾಗಿ ಓಡಿಹೋದ. ಆದರೆ ಪಾರ್ವತಿಗೆ ಏನು ಮಾಡಬೇಕೆಂದು ತಿಳಿಯದೆ ಅಲ್ಲೇ ಸ್ತಬ್ಧಳಾಗಿ ಕುಳಿತುಕೊಂಡು ನನ್ನನ್ನು ನೋಡಿ ಅಳಲು ಶುರುಮಾಡಿದಳು. ನಾನು ಅವಳನ್ನು ಮನೆಯೆಡೆಗೆ ಕರೆದುಕೊಂಡು ಹೋದೆ. ಮನೆಯಲ್ಲಿ ಅವಳನ್ನು ಕೋಣೆಯೊಳಗೆ ಕರೆದುಕೊಂಡು ಹೋಗಿ ಅವನು ಯಾರು ಎಂದು ಗಟ್ಟಿಯಾಗಿ ಕೇಳಿದೆ. ಅದಕ್ಕೆ ಅವನು ನನಗೆ ಗೊತ್ತಿಲ್ಲ ಎಂದು ಬುದ್ಧಿವಂತಿಕೆಯಿಂದ ಉತ್ತರಿಸಿದಳು. ಅವನು ಯಾರು ಅಂತ ಗೊತ್ತಿಲ್ಲದೆ ಅವನ ಜೊತೆ ಕಾಫಿ ಶಾಪ್ಗೆ ಹೋಗಿ ಕುಳಿತುಕೊಂಡು ಕಾಫಿ ಕುಡಿಯುತ್ತೀಯಾ, ಅವನು ಯಾರು ಅಂತ ಗೊತ್ತಿಲ್ಲದೆ ರಹಸ್ಯವಾಗಿ ಭೇಟಿಯಾಗುತ್ತೀಯಾ ಎಂದು ಜೋರಾಗಿ ಕೇಳಿದಾಗ ಪಾರ್ವತಿ ಹೆದರಿ ಅವನ ಬಗ್ಗೆ ಹೇಳಲು ಶುರುಮಾಡಿದಳು. ಅವನ ಹೆಸರು ರಾಜೇಶ್ ಎಂದು, ಅವನು ಅವಳ ಕಾಲೇಜು ದಿನಗಳ ಸಹಪಾಠಿ ಎಂದು ಹೇಳಿದಳು. ಅವರಿಬ್ಬರೂ ಕಾಲೇಜಿನಲ್ಲಿ ಪ್ರೀತಿಸುತ್ತಿದ್ದರಂತೆ. ನಮ್ಮ ಧರ್ಮಗಳು ಬೇರೆ ಆಗಿದ್ದರಿಂದ ಮನೆಯಲ್ಲಿ ಮದುವೆಗೆ ಒಪ್ಪಲಿಲ್ಲ ಎಂದು ಹೇಳಿದಾಗ ನನಗೆ ಕೈಕಾಲು ನಡುಗಿದಂತಾಯಿತು. ಅಷ್ಟೇ ಅಲ್ಲ, ಅದೇ ಪರಿಚಯದಿಂದ ನಾವು ಪ್ರತಿದಿನ ಫೋನ್ನಲ್ಲಿ ಮಾತನಾಡುತ್ತೇವೆ, ರಹಸ್ಯವಾಗಿ ಭೇಟಿಯಾಗಿ ನಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತೇವೆ ಎಂದು ಹೇಳಿದಳು. ಅವಳ ಮಾತು ಕೇಳಿ ನನಗೆ ಬಹಳ ನೋವಾಯಿತು. ಎಲ್ಲ ವಿಷಯ ತಿಳಿದ ನಂತರ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸಿದೆ. ಇನ್ನೊಮ್ಮೆ ಹೀಗೆ ಮಾಡಿದರೆ ನಿನಗೆ ವಿಚ್ಛೇದನ ಕೊಡುತ್ತೇನೆ ಎಂದು ಎಚ್ಚರಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಭಯ ಇನ್ನೂ ಹಾಗೆಯೇ ಇತ್ತು. ಹೀಗೆ ಸ್ವಲ್ಪ ಕಾಲ ಎಲ್ಲವೂ ಸರಿಯಾಗಿ ಸಾಗಿತ್ತು. ಆದರೆ ಒಂದು ದಿನ ಬಟ್ಟೆ ವ್ಯಾಪಾರಕ್ಕೆ ಬೇಕಾದ ಸಾಮಾನುಗಳು ಮುಗಿದಿದ್ದರಿಂದ ಹೊಸದನ್ನು ತರಲು ಪಕ್ಕದ ಊರಿಗೆ ಹೋಗುವುದಾಗಿ ನನ್ನ ಹೆಂಡತಿಗೆ ಹೇಳಿ ಹೊರಟೆ. ಅಲ್ಲಿ ನನ್ನ ಕೆಲಸ ತಕ್ಷಣ ಮುಗಿಯದ ಕಾರಣ 2 ದಿನ ಅಲ್ಲೇ ಉಳಿಯಬೇಕಾಯಿತು. 3ನೇ ದಿನ ಮಧ್ಯಾಹ್ನ ಹೊಸ ಸಾಮಾನಿನ ಜೊತೆ ಮನೆಗೆ ಬಂದೆ. ಸಾಮಾನನ್ನು ಮನೆಯ ಹಿಂಭಾಗದಲ್ಲಿರುವ ಶೆಡ್ನಲ್ಲಿ ಇಡೋಣ ಎಂದು ಅಲ್ಲಿಗೆ ಹೋದೆ. ಅಲ್ಲಿ ಒಂದು ಜೋಡಿ ನಗುತ್ತಾ ಮಾತನಾಡುತ್ತಿರುವುದನ್ನು ಗಮನಿಸಿದೆ. ಮಧ್ಯಾಹ್ನ ಹೊತ್ತಿನಲ್ಲಿ ಅದು ನಮ್ಮ ಮನೆಯ ಹಿಂಭಾಗದಲ್ಲಿ ಯಾರು ಇರಬಹುದು ಎಂದು ಯೋಚಿಸಿ ನಿಧಾನವಾಗಿ ಶೆಡ್ನ ಕಿಟಕಿಯನ್ನು ತೆಗೆದು ಒಳಗೆ ಇಣುಕಿ ನೋಡಿದೆ. ಅಲ್ಲಿ ನನ್ನ ಹೆಂಡತಿ ಪಾರ್ವತಿ ಮತ್ತು ಅವಳ ಪ್ರಿಯಕರ ರಾಜೇಶ್ ಇಬ್ಬರೂ ಮೈಮೇಲೆ ಬಟ್ಟೆಯಿಲ್ಲದೆ ಪ್ರೇಮಲೋಕದಲ್ಲಿ ತೇಲುತ್ತಿದ್ದರು. ಅವರಿಬ್ಬರೂ ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿದ್ದರು. ಆ ದೃಶ್ಯವನ್ನು ಕಣ್ಣಾರೆ ಕಂಡ ನನಗೆ ಅಲ್ಲೇ ಕುಸಿದು ಹೋದಂತಾಯಿತು. ನನ್ನೊಳಗೆ ಅಸಹಾಯಕತೆ ಮತ್ತು ನೋವಿನಿಂದ ನರಳಲು ಪ್ರಾರಂಭಿಸಿದೆ. ನನ್ನ ಕತೆ ಇಲ್ಲಿಗೆ ಮುಗಿಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.